ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮರ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹಃ. ಕ್ಷಮಾಗುಣದ ಮಹಿಮೆಯನ್ನು ಸಾಕಷ್ಟು ಹೇಳಿದ್ದಾರೆ. ಆದರೆ ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಕ್ಷಮೆಯನ್ನು ಮಾಡುವುದಕ್ಕೆ ಶಾಸ್ತ್ರ ಹೇಳಿಲ್ಲ, ದಂಡವನ್ನು ಮಾಡುವುದಕ್ಕೆ ಶಾಸ್ತ್ರ ಹೇಳಿದೆ. ರಾಜರಿದ್ದಾರೆ, ದುರ್ಜನರು, ಪಾಪಿಗಳು, ಕಳ್ಳರು, ಅಪರಾಧಿಗಳು, ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಕ್ಷಮಾಗುಣವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಅಧಿಕಾರದಲ್ಲಿದ್ದ ವ್ಯಕ್ತಿ, ಒಬ್ಬ ನ್ಯಾಯಾಧೀಶ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸಬೇಕು. ಅವರು ವಿಧಿಸಿದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಶಾಸಕರು ಅದಕ್ಕೆ ತಕ್ಕಂತೆ ಅವರಿಗೆ ಶಾಸನೆಯನ್ನು ಮಾಡಲೇಬೇಕು. ಮಾಡದೇ ಇದ್ರೆ ಅದು ತಪ್ಪು. ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ ತಾಂ ತ್ವಂ ವೃಥೈವ ಧೃತವಾನಸಿ ಸರ್ವಕಾಲಂ. ದ್ರೌಪದಿ ಯುಧಿಷ್ಠಿರನಿಗೆ ಹೇಳುವಂತಹ ಮಾತು. ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ. ದುರ್ಜನರಲ್ಲಿ ಕ್ಷಮಾ ಮಾಡುವುದು ಸರಿಯಲ್ಲ. ತಪ್ಪು ಮಾಡಿದವರಿಗೆ ಘೋರವಾದಂತಹ ಶಿಕ್ಷೆಯಾಗಲೇಬೇಕು. ಯಾರು ಧರ್ಮವನ್ನು ಹಾಳು ಮಾಡುತ್ತಾರೆ, ದೇವರನ್ನ ಅಲ್ಲಗಳೆಯುತ್ತಾರೆ, ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸುವ ಅಮಾಯಕರಾದ ಪ್ರಜೆಗಳಿಗೆ ಪೀಡೆಯನ್ನು ಕೊಡುತ್ತಾರೆ, ಅಂತಹ ದುಷ್ಟರಿಗೆ, ದುರ್ಜನರಿಗೆ, ಉಗ್ರರಿಗೆ ಉಗ್ರವಾದ ಶಿಕ್ಷೆಯೇ ಆಗಬೇಕು. ನೀವೆಲ್ಲ ಗಮನಿಸಿದ್ದೀರಿ, ಆ ತರಹದ ಉಗ್ರವಾದ ಶಿಕ್ಷೆ ಉಗ್ರರಿಗಾದದ್ದಕ್ಕೆ ಹೇಗೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಇವತ್ತು ಅನ್ನೋದು. ಅದು ಯಾಕೆ ಆಯಿತು? ಕ್ಷಮಾ ಮಾಡೋಣ, ಅವರಿಗೂ ಕ್ಷಮಾ ಮಾಡೋಣ ಅಂತ ಒಂದು ಇಬ್ಬರಿಗೆ ಕ್ಷಮಾ ಮಾಡಲಿಕ್ಕೆ ಹೋಗಿ 16,000 ಜನರನ್ನ ಬಲಿ ಕೊಡುವಂತಹ ಸಂದರ್ಭ ಇರುತ್ತದೆ. 16,000 ಜನ ಸುಖವಾಗಿರಬೇಕಾದರೆ ಅಂತಹ ದುಷ್ಟವಾದ ಆಲೋಚನೆ ಇರುವಂತಹ ದುರ್ಜನರು ಯಾರೋ ಅವರಿಗೆ ಘೋರವಾದ ಶಿಕ್ಷೆ ಆಗಲೇಬೇಕು. ಅಂದ್ರೇನು, ಇನ್ನುಳಿದವರಿಗೆ ಎಚ್ಚರಿಕೆ ಆಗ್ತದೆ. ತಾವು ಮಾಡುವಂತಹ ತಪ್ಪಿನ ಅರಿವಾಗ್ತದೆ, ತಪ್ಪು ಮಾಡಬಾರದು ಅಂತನ್ನುವ ವಿವೇಕ ಬರುತ್ತೋ ಇಲ್ಲವೋ ಭಯ ಅಂತೂ ಬರ್ತದೆ ಅವರಿಗೆ. ಅದಕ್ಕೋಸ್ಕರವಾಗಿ ಅಂಥಲ್ಲಿ ಕ್ಷಮಾ ಮಾಡಬೇಕು ಅಂತ ಸರ್ವಥಾ ಗೀತೆಯ ಉದ್ದೇಶ ಅಲ್ಲ. ಹಾಗಿದ್ರೆ ಅರ್ಜುನನಿಗೆ ಯುದ್ಧ ಮಾಡುವಂತ ಹೇಳ್ತಿರಲಿಲ್ಲ ಕೃಷ್ಣ. ವಸ್ತ್ರಾಪಹರಣ ಮಾಡಿದ್ದಾನೆ, ಹೊರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ಮಾಡಿದ್ದಾನೆ, ನಿಮಗೆ ಭೂಮಿಯನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಅನೇಕ ಸಜ್ಜನರಿಗೆ ದ್ರೋಹ ಮಾಡಿದ್ದಾನೆ, ಅಧರ್ಮ ಅನ್ಯಾಯಗಳ ಸಾಕಾರ ಮೂರ್ತಿಗಳು ದುರ್ಯೋಧನ ದುಶ್ಯಾಸನಾದಿಗಳು, ಕ್ಷಮಾ ಮಾಡಿಬಿಡಪ್ಪ ಅಂತ ಹೇಳಬಹುದಾಗಿತ್ತು. ಹೇಳಿಲ್ಲ. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡುವಂತೆ ಕೃಷ್ಣ ಹೇಳಿದ್ದು. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ. ದುರ್ಜನರನ್ನು ನಿಗ್ರಹ ಮಾಡುವುದೇ ಧರ್ಮ.
ಇದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆದರೆ ಸಜ್ಜನರಿದ್ದಾರೆ, ಸಜ್ಜನರು ತಪ್ಪು ಮಾಡಿದಾಗ ತಪ್ಪಿಗೆ ನಿನ್ನೆ ವಿವರಣೆ ಕೊಟ್ಟಾಗಿದೆ. ಮಕ್ಕಳು, ಶಿಷ್ಯರು, ಬಂಧುಗಳು, ಮಿತ್ರರು, ಆತ್ಮೀಯರು ತಪ್ಪು ಮಾಡಿದಾಗ ತಪ್ಪನ್ನು ತಿಳಿಸಿ ಹೇಳಬೇಕು. ಅವರು ತಮಗಿಂತಲೂ ಚಿಕ್ಕವರಾಗಿದ್ದರೆ ಸ್ವಲ್ಪ ಹೆದರಿಸಿ ಬೆದರಿಸಿ ಹೇಳಬೇಕು. ಕೇಳುವ ಸ್ಥಿತಿಯನ್ನು ಮೀರಿದರೆ ಆಗ ದಂಡವನ್ನೂ ಮಾಡಬೇಕು. ಆದರೆ ದಂಡ ತಪ್ಪಿನ ಅರಿವು ಆಗುವುದಕ್ಕೆ ಮಾತ್ರ ಕಾರಣವಾಗಬೇಕೇ ಹೊರತು ಅಂಗಹಾನಿಯಾಗಿರಬಾರದು. ಬಹಳ ಹೊತ್ತು ನೋವಾಗಿ ಒದ್ದಾಡುವ ಸಂದರ್ಭ ಬರಬಾರದು. ಹಿಂಸೆ ಅಲ್ಲಿ ಗುರಿಯಲ್ಲ, ಶೋಧನೆ ಅಲ್ಲಿ ಗುರಿ. ಅವನಲ್ಲಿರುವ ಅಧರ್ಮವನ್ನು ದೂರ ಮಾಡಿ ಧರ್ಮದ ಪ್ರಜ್ಞೆ ಅವನಲ್ಲಿ ಜಾಗೃತವಾಗುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ದಂಡವನ್ನು ಮಾಡಬೇಕು. ಇನ್ನುಳಿದಂತೆ ತಾನು ಕ್ಷಮಾವನ್ನೇ ಮಾಡಬೇಕು. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮ ಮಾಡಬೇಕು. ನಿತ್ಯವೂ ಒಳ್ಳೆಯ ಗುಣಗಳನ್ನೇ ಅಳವಡಿಸಿಕೊಂಡು ಧರ್ಮ ಮಾರ್ಗದಲ್ಲಿಯೇ ಇದ್ದು ಪ್ರೀತಿ, ವಿಶ್ವಾಸ, ಪರೋಪಕಾರಗಳನ್ನೇ ಮಾಡ್ತಾ ಏನೋ ತಪ್ಪಿ ಅಂತಾರಲ್ಲ, ತಪ್ಪಿದರೆ ಅದನ್ನು ಬಹಳ ದೊಡ್ಡದನ್ನಾಗಿ ಮಾಡದೆ ಹೊಟ್ಟೆಯಲ್ಲಿ ಹಾಕಿಕೊಳ್ಳಬೇಕು, ಕ್ಷಮ ಮಾಡಬೇಕು ಅಂತ. ಕ್ಷಾಂತಿ ಕ್ಷಮ, ಆ ತರಹದ ಕ್ಷಮವನ್ನು ಹೇಳ್ತಾರೆ. ಅದನ್ನ ಜೀವನದಲ್ಲಿ ಮಾಡಬೇಕು. ಇದು ದೊಡ್ಡವರು ಮಾಡಬೇಕು, ಸಣ್ಣವರು ಮಾಡಬೇಕು. ಸಣ್ಣವರಿಗೆ ಅದನ್ನ ತಿತಿಕ್ಷಾ ಅಂತ ಕರೀತಾರೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಶ್ರೀಮದ್ ಭಾಗವತ ಹೇಳುತ್ತದೆ. ಅದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ ಯಾದವಾರ್ಯರು, ಮಹಾನುಭಾವರು. ತಿತಿಕ್ಷವಃ ಅಂದರೆ ಉತ್ತಮಾಪರಾಧ ಸಹಿಷ್ಣುಮಃ ಅಂತ. ಅಂದರೆ ದೊಡ್ಡವರು ಚಿಕ್ಕವರಿಗೆ ಕೆಲವೊಮ್ಮೆ ಹೇಳ್ತಾರೆ, ಸರಿ ಇದ್ದಾಗಲೂ ಗೊತ್ತಿಲ್ಲದೆ ಕೆಲವೊಮ್ಮೆ ಬೈತಾರೆ, ಏನೋ ಸಿಟ್ಟು ಮಾಡುತ್ತಾರೆ, ಅಥವಾ ಹೊಡೆಯಬಹುದು, ಬೈಬೋದು, ಅನ್ನಬಹುದು, ಆಡ್ಬೋದು, ಏನೋ ಒಂದು ಮಾಡ್ಬೋದು. ತಪ್ಪಿದ್ದಾಗ ಹೇಳಿದರಂತೂ ತಿದ್ದಿಕೊಳ್ಳಬೇಕು, ಅದನ್ನ ಉಪದೇಶ ಅಂತ ಸ್ವೀಕಾರ ಮಾಡಬೇಕು. ವಿಧಾನ ಮಾತ್ರಂ ತದುಪಾದದೆ ತದಾ ಪಯೋ ಯಥಾಚ್ಛಂ ಪುರುಷಸ್ಥ ಹಂಸರಾಟ್. ಯಾರಾದರೂ ಬೈದ್ರೆ ಆ ಬೈದಿದ್ರೊಳಗೆ ಏನು ಸಾರ ಇದೆ, ಏನು ನಾನು ತಪ್ಪಿದ್ದೇನೆ, ಏನನ್ನು ತಿದ್ದುಕೊಳ್ಳುವುದಕ್ಕೆ ಇವರು ಉಪದೇಶ ಮಾಡ್ತಾ ಇದ್ದಾರೆ, ಇದನ್ನು ತಿಳಿದುಕೊಳ್ಳಬೇಕೇ ಹೊರತು ಬೈದರು ಅಂತ ಅವರ ಮೇಲೆ ಕೋಪ ಮಾಡಿಕೊಳ್ಳೋದು.